ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪುನೀತ್ ಬ್ಲಾಗ್. ಇವತ್ತೇನು ವಿಶೇಷ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನೀವು ಪ್ರತಿ ವರ್ಷದಂಗೆ ಈ ವರ್ಷ ಕೂಡ ನಾವು ಊರಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ದೀಪ ಅಂಟಿಸೋಕೆ ಹೋಗ್ತಾ ಇದ್ದೀವಿ. ಅಂದರೆ 101 ದೀಪ ಪ್ರತಿ ವರ್ಷ ಅಂಟಿಸ್ತಿದ್ದೀವಿ. ಸೊ ಹಾಗಾಗಿ ಈ ವರ್ಷವೂ ಅದನ್ನು ಅಂಟಿಸೋದಕ್ಕೆ ಅಂತ ಹೊರಟಿದ್ದೀವಿ. ಸೊ ಇಲ್ಲಿಂದ ಹೋದ್ವಿ. ವಾತಾವರಣ ತುಂಬ ಚೆನ್ನಾಗಿತ್ತು. ಮಳೆ ಬರೋದೇನು ಸ್ವಲ್ಪ ಭಯ ಇತ್ತು, ಬಟ್ ಹಾಗೇನಿರಲಿಲ್ಲ. ಕಂಪ್ಲೀಟ್ ಮೋಡ ಎಲ್ಲ ಹೋಗಿದ್ರಿಂದ ಚೆನ್ನಾಗಿತ್ತು. ಆರಾಮಾಗಿ ಹೋಗ್ತಿದ್ವಿ. ವ್ಯೂ ಮಾತ್ರ ತುಂಬ ಅಂದರೆ ತುಂಬ ಸೂಪೋ. ಅಂದಾಜು ಕೆಂಗೇರಿಯಿಂದ ಆಲ್ಮೋಸ್ಟ್ ಒಂದು 45 ಕಿಲೋಮೀಟರ್ಸ್ವರೆಗೂ ಹೋಗಬೇಕು. ಸೊ ಓಕೆನಾ. ಸೊ ಬಂತು ನೋಡಿ ನಮ್ಮದು ವೆಲ್ಕಮ್ ಟು ರೇಷ್ಮೆ ನಾಡು ರಾಮನಗರ. ನೋಡಿ, ಆಂಜನೇಯನ ತೋರ್ಸೋಣ ಅಂತ ಹೇಳೋಷ್ಟರಲ್ಲಿ ಯಾವುದೋ ಜೀಪ್ ಅಡ್ಡ ಬಂದ್ಬಿಡ್ತು. ಅದನ್ನು ನೋಡೋಕ್ಕಾಗಲಿಲ್ಲ. ಓಕೆ, ಇರಲಿ, ಬೇಜಾರು ಮಾಡ್ಕೋಬಾರ್ದು. ಈ ಎಂಟ್ರೆನ್ಸಲ್ಲಿ ಹೋಗ್ತಾ ಪಕ್ಕದಲ್ಲಿ ರಾಜೇಶ್ ಬಿರಿಯಾನಿ ಹೋಟೆಲ್ ಸಿಕ್ಬಿಡ್ತು. ಸೊ ಫೇಮಸ್, ರಾಮನಗರದಲ್ಲಿ ಫೇಮಸ್ ಹೋಟೆಲ್ ಇದು. ಸೊ ಯಾರಾದರೂ ಬಂದರೆ ಒಂದು ಸಲ ಇಲ್ಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಶ್ಯಾಮ್ ಥಿಯೇಟರು ಫೇಮಸ್, ಇಲ್ಲೇ ಥಿಯೇಟ್ರ್ ಇದೆ ಇಲ್ಲಿ. ಆಮೇಲೆ ಇನ್ನು ಹೋಗ್ತಾ ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡಿ, ಇಲ್ಲಿ ಜನಾರ್ದನ್ ಹೋಟೆಲ್ ಇದೆ. ಇಲ್ಲಿ ಮೈಸೂರು ಪಾಕ್ ಅಂತ ತುಂಬ ಫೇಮಸ್. ಆಮೇಲೆ ಇಲ್ಲಿ ಸರ್ಕಲ್ ಇದು. ಸೊ ಇದು ರಾಮನಗರ ಬಸ್ ಸ್ಟಾಪ್ ಸರ್ಕಲ್ ಇದು. ಸೊ ಬಸ್ ಸ್ಟಾಪ್ ಸರ್ಕಲ್ ಹತ್ರ ಆ್ಯಕ್ಚುಲಿ ಎಕ್ಸಾಕ್ಟ್ ಇದು ಓಕೆನಾ ಇರೋದು. ಈ ಸ್ಟ್ಯಾಚು ಬಸ್ ಸ್ಟಾಪ್ ಎಕ್ಸಾಕ್ಟ್ ಸಿಗುತ್ತೆ. ಸೊ ಇಲ್ಲಿಂದ ತೊಗೊಂಡು ಟುವರ್ಡ್ಸ್ ಲೆಫ್ಟ್ ತೊಗೊಂಡು ಊರಿಗೆ ಹೊರಟ್ವಿ. ನೋಡಿ, ಇಲ್ಲಿ ರೈಟ್ ಸೈಡ್ ಕಾಣ್ತಿದ್ದಿಲ್ಲ, ಇದನ್ನೇ ರಾಮನಗರ ಮಾರ್ಕೆಟು. ಸೊ ಬೆಳಗ್ಗೆ ತರಕಾರಿ, ಹೂವು, ಹಣ್ಣು ಎಲ್ಲ ಇಲ್ಲಿ ಹೋಲ್ಸೇಲ್ ದರದಲ್ಲಿ ಇಲ್ಲಿ ಸಿಗುತ್ತೆ. ಇಲ್ಲೇ ಫೇಮಸ್, ಇಲ್ಲಿ ಜಾಗಕ್ಕೆ ಇದೆ ಫೇಮಸ್ ಮಾರ್ಕೆಟ್. ಹಂಗೂ ಹಿಂಗೂ ಲಿಫ್ಟ್ ತೊಗೊಂಡು ನಮ್ಮ ರೂಟ್ ಬಂತು ಊರ್ದು. ಆದರೂ ನಮ್ಮೂರು ಎಂಟ್ರ್ ಆಗ್ತಿದ್ದಾಗೇ ಲೈಕ್ ಆ ವಾತಾವರಣ ಇದೆಯಲ್ಲ, ತುಂಬ ಚಳಿ ಲೈಕ್ ಹೊರಗಡೆಯಿಂದ ಅಷ್ಟು ಬಿಸಿ ಫೀಲ್ ಆಗ್ತಾ ಇರುತ್ತೆ ಮೇನ್ ರೋಡಲ್ಲಿ. ಈ ರೋಡಿಗೆ ಲೆಫ್ಟ್ ತೊಗೊಂಡ್ರೆ ಮಾತ್ರ ಎಂಟ್ರಿ ಆದರೆ ಸಾಕು, ತಣ್ಣಗಿರುತ್ತೆ. ನೋಡಿ, ಪಕ್ಕದಲ್ಲಿ ರೈಲ್ ಬೇರೆ ಹೋಗ್ತಾ ಇದೆ. ತುಂಬ ಚೆನ್ನಾಗಿದೆ. ವ್ಯೂ ಮಾತ್ರ ಅಸ್ಸಾಮಾಗಿರುತ್ತೆ. ಅಕ್ಕಪಕ್ಕ ಬರೀ ನೇಚರ್ ಇರೋದ್ರಿಂದ, ಅಂದರೆ ಮರಗಿಡಗಳಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಖುಷಿ ವಿಚಾರ ಅಂದರೆ ಬರೀ ಗದ್ದೆಗಳು, ಅಂದರೆ ತೋಟಗಳು ಇವೇ ಇದೆ. ಆಮೇಲೆ ಬರೀ ಬಂಡೆಗಳು, ಈ ಬಂಡೆಗಳು ಕೇಳಿರ್ತೀರಲ್ವ, ಬೆಟ್ಟ ಗುಡ್ಡ, ಈ ಥರನೇ ಬರೀ ಬೆಟ್ಟ ಗುಡ್ಡನೇ ಜಾಸ್ತಿ ಸಿಗುತ್ತೆ ನೋಡೋದಕ್ಕೆ. ಹಾಗಾಗಿ ಬೆಂಗಳೂರಿಂದ ಇಲ್ಲಿಗೆ ಬರೋರಿಗೆ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ ನೋಡೋದಕ್ಕೆ ವ್ಯೂಸ್. ಇನ್ನೇನೊಂದು 2 ಮಿನಿಟ್ಸ್, ಹಾರ್ಡ್ಲಿ ಒಂದು 2 ಮಿನಿಟ್ಸಲ್ಲಿ ಬಂದುಬಿಡುತ್ತೆ, ದೇವಸ್ಥಾನ ಬಂದುಬಿಡುತ್ತೆ. ನಾವು ಅಂದರೆ ದೀಪ ಹಂಚಕ್ಕೆ ಹೋಗ್ತಿದ್ವಲ್ಲ, ದೇವಸ್ಥಾನ ಬರುತ್ತೆ ಇನ್ನೊಂದು 2 ಮಿನಿಟ್ಸ್. ಸೊ ಮಾತ್ರ ಹೇಳ್ಬೇಕಂದ್ರೆ ಜರ್ನಿ ತುಂಬ ಚೆನ್ನಾಗಿತ್ತು. ಸೊ ಮಳೆಯಿಂದ ಏನು ತೊಂದರೆ ಆಗಿಲ್ಲ, ಮಳೆಗಳೇನು ಬರಲಿಲ್ಲ. ಸೊ ವಾತಾವರಣನೂ ಕೂಡ ತಣ್ಣಗಿತ್ತು. ತುಂಬ ಜರ್ನಿ ಹ್ಯಾಪಿಯಾಗಿತ್ತು. ಸ್ವಲ್ಪ ಟ್ರಾಫಿಕ್ ಕೂಡ ಕಡಿಮೆ ಇತ್ತು. ಇವತ್ತು ವೀಕೆಂಡ್ ಆಗಿದ್ದರೂ ಕೂಡ ಏನು ಜನ ಅಷ್ಟಿರಲಿಲ್ಲ. ಸೊ ಆರಾಮಾಗಿತ್ತು, ಮಜಾ ಆಯಿತು ಓಡೋದಕ್ಕೆ. ಕೊನೆಗೂ ನಾವು ಪೂಜೆ ಮಾಡಬೇಕಾಗಿದ್ದ ದೇವಸ್ಥಾನ ಬಂತು. ನೋಡಿ, ಇದೆ ನಾವು ದೀಪ ಅಂಟಿಸೋಕೆ ಬಂದಿರೋ ದೇವಸ್ಥಾನ. ಈ ದೇವಸ್ಥಾನ ಮಿನಿಮಮ್ ಅಂತ ಹೇಳಿದ್ರು 70ರಿಂದ 80 ವರ್ಷ ಹಿಂದಿಂದು. ತುಂಬ ಹಳೆ ದೇವಸ್ಥಾನ ಆ್ಯಕ್ಚುಲಿ. ಈಗ ಸ್ವಲ್ಪ ಪೇಂಟ್ ಎಲ್ಲ ಮಾಡಿ ಸ್ವಲ್ಪ ಈಗ ಮಾಡಿದ್ದಾರೆ, ಬಟ್ ತುಂಬ ಹಳೆ ದೇವಸ್ಥಾನ. ಇಲ್ಲಿ ಶನಿ ಮಹಾತ್ಮನ ದೇವಸ್ಥಾನ ಆ್ಯಕ್ಚುಲಿ ಇದು. ತುಂಬ ಹಳೆ ದೇವಸ್ಥಾನ ಇದು. ನಾವು ಬರೋದಕ್ಕೂ ಮುಂಚೆ ಯಾರೋ ಆಲ್ರೆಡಿ ರಂಗೋಲೆಲ್ಲ ಹಾಕಿ ರೆಡಿ ಮಾಡಿದ್ರು. ಸೊ ಬಂದ್ವಿ, ಎಲ್ಲನೂ ನೀಟಾಗಿ ಇದೆ. ನೋಡಿ, ಕಾಂಪೌಂಡು, ಆ ದೇವಸ್ಥಾನದ ಕಾಂಪೌಂಡ್ ಸುತ್ತನೂ ಇಲ್ಲೇ ದೀಪ ಅಂಟಿಸ್ಬೇಕು. ಓಕೆನಾ. ಈಗ ನಮ್ಮದು ಪ್ಲ್ಯಾನ್ ಇರೋದೇ ಅದು. ನೀಟಾಗೆ ಫುಲ್ಲು 101 ದೀಪ ನಾವು ಇಟ್ಕೊಂಡಿದ್ದೀವಿ. ಸೊ 101 ದೀಪ ಫುಲ್ಲು ಸುತ್ತ ದೇವಸ್ಥಾನದ ಸುತ್ತನೂ ಅಂಟಿಸ್ಬೇಕು ಇವಾಗ. ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೋತಾ ಇದ್ದಾರೆ. ಜೊತೆಗೆ ಪ್ರಸಾದಕ್ಕೂ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಬಾಳೆಹಣ್ಣು ಮತ್ತು ಪುರಿ ಎಲ್ಲ ಹಾಕಿ ಪ್ರಸಾದ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ನೋಡಿ, ಇವಾಗ ದೀಪಗಳಲ್ಲಿ ಒಂದೊಂದಾಗಿ ಇಟ್ಕೊಂಡು ಫುಲ್ಲು ದೇವಸ್ಥಾನ ಸುತ್ತನೂ ಏನಿದೆ 101 ದೀಪನೂ ನೀಟಾಗಿ ಒಂದೊಂದಾಗಿ ಜೋಡಿಸ್ಕೊಂಡಿದೆ. ಆಮೇಲೆ ಬತ್ತಿ, ಬತ್ತಿ ಕಟ್ಟಿರ್ತೀವಿ ಪ್ರೀವಿಯಸ್, ಸ್ವಲ್ಪ ನೆನೆಸಿಟ್ಬಿಟ್ಟು ತೊಗೊಂಡೋಗ್ಬೇಕು. ಆಮೇಲೆ ಒಂದೊಂದಾಗಿ ದೀಪ ಅಂಟಿಸ್ಕೊಂಡು ಹೋಗೋದು. ಈಗ ಪ್ರತಿಯೊಂದು ಫುಲ್ಲು 101 ದೀಪ ಏನಿದೆ ಅಲ್ವಾ, 101 ದೀಪನೂ ಅಂಟಿಸ್ಬೇಕು ಇವಾಗ. ಅದೇ ಸಾಹಸ ಇರೋದು ಆ್ಯಕ್ಚುಲಿ ಅದು. ಯಾಕಂದರೆ ಸ್ವಲ್ಪ ಎಳ್ಬತ್ತಿನ ಇವ್ರು ಏನು ಮಾಡಿದ್ರು, ಸ್ವಲ್ಪ ಲೇಟಾಗಿ ಕಟ್ಟಿದ್ರು. ಅಂದರೆ ತುಂಬ ಟೈಮ್ ಆಗಲಿಲ್ಲ ಅದು, ಹಂಗಾಗಿ ಸ್ವಲ್ಪ ಹತ್ತೋದಕ್ಕೆ ಕಷ್ಟ ಆಯಿತು. ಸ್ವಲ್ಪ ಕರ್ಪೂರ ಎಲ್ಲ ಮಿಕ್ಸ್ ಮಾಡಿ, ಆಮೇಲೆ ಅದ್ರ ಮೇಲೆ ಕರ್ಪೂರ ಉದುರಿಸಿ ಆಮೇಲೆ ಅಂಟಿಸಿದಾಯಿತು. ನಮ್ಮ ಮಾಮ ನಿಂತ್ಕೊಂಡು ದೀಪ ಎಲ್ಲ ಆರೋಯ್ತದೆ ಅಂತ ನೋಡ್ತಾ ಅವ್ರೆ. ನೋಡಿ, ಇದೇನೆ ಕಂಪ್ಲೀಟ್ ದೀಪ ಅಂಟಿಸಿದ್ಮೇಲೆ ಈ ಥರ ಕಾಣಿಸ್ತಿತ್ತು. ನೋಡ್ಕೊಂಡು ಕಂಪ್ಲೀಟ್ ದೀಪ ಅಂಟಿಸ್ಮೇಲೆ ಈ ಥರ ಕಾಣಿಸ್ತಾ ಇತ್ತು. ಇಲ್ಲಿಗೆ ದೀಪದ ಕಾರ್ಯಕ್ರಮ ಫುಲ್ಲು ಎಲ್ಲ ಅಂಟಿಸಿ ಮುಗಿಸಿದ್ವಿ. ಈ ಥರ ದೀಪ ಎಲ್ಲ ಅಂಟಿಸಿದ್ಮೇಲೆ ಫುಲ್ಲು ಒಂದು ಸಲ ಇನ್ನೊಂದು ರೌಂಡ್ ನೋಡಿಕೊಂಡು ಎಲ್ಲಾದರೂ ಆರಿದೆಯಾ ಅಂತ ಚೆಕ್ ಮಾಡಿಕೊಂಡು ಎಲ್ಲನೂ ಚೆಕ್ ಮಾಡ್ತಿದ್ರು. ಇನ್ನೊಂದು ಸಲ ಎಲ್ಲಾದರೂ ಆರಿದೆಯಾ, ಇನ್ನೊಂದು ಸಲ ಅಂಟಿಸ್ಬೇಕಂತ ನೋಡ್ತಾಯಿದ್ರು. ಇದೆಲ್ಲ ಮುಗಿಸಿದ್ಮೇಲೆ ಒಂದು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರು.